ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗಾಗಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳು, ಸರ್ಕಾರಿ ಸೌಲಭ್ಯಗಳ ಬಗ್ಗೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಬನ್ನಿ ಗೆಳೆಯರೆ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ಬೋದು, ಈ ವಿದ್ಯಾರ್ಥಿ ವೇತನವನ್ನು IDFC ಫಸ್ಟ್ ಬ್ಯಾಂಕ್ ವತಿಯಿಂದ ನೀಡ್ತಾ ಇದ್ದಾರೆ. ನೋಡ್ಬೋದು, IDFC ಫಸ್ಟ್ ಬ್ಯಾಂಕ್ MBA ಸ್ಕಾಲರ್ಶಿಪ್ 2024 to 26 ಅಂತೇಳಿ, ಅಂದರೆ 2 ವರ್ಷ ಅವಧಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಅರ್ಹತೆಗಳನ್ನು ನೋಡುವುದಾದ್ರೆ ಭಾರತದಲ್ಲಿ ನೆಲೆಸಿರುವಂಥ ಅಥವಾ ಭಾರತದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಿದ್ದೀರಿ. ಮತ್ತು 2 ವರ್ಷ ಪೂರ್ಣ ಸಮಯದ MBA ಮೊದಲ ವರ್ಷಕ್ಕೆ ದಾಖಲಾಗಿರಬೇಕು. ಅಂದರೆ 2 ವರ್ಷ ಏನು MBA ಕೋರ್ಸ್ ಇರುತ್ತಲ್ಲ, ಅದರಲ್ಲಿ ಮೊದಲ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಅಥವಾ 2024ರ ತರಗತಿಗೆ ಸಮಾನವಾಗಿ ದಾಖಲಾಗಿರಬೇಕು. ಅಂದರೆ ನೀವು ಹಿಂದೆ ಏನಾದರೂ ತರಗತಿಗಳನ್ನು ಗ್ಯಾಪ್ ಮಾಡಿ ಈ ವರ್ಷ ಏನಾದರೂ ಅಡ್ಮಿಷನ್ ಮಾಡಿದರೂ ಕೂಡ ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತೀರಿ. ಮತ್ತು MBA ಕಾಲೇಜುಗಳಲ್ಲೇ ದಾಖಲಾಗಿರಬೇಕಾಗತ್ತೆ. ಮತ್ತು ಕುಟುಂಬದ ವಾರ್ಷಿಕ ಆದಾಯವು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಥವಾ ಅದಕ್ಕೆ ಸಮಾನವಾಗಿರಬೇಕು. ಮತ್ತು ಅರ್ಜಿದಾರರು ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರುವುದು ಕಡ್ಡಾಯವಾಗಿರ್ತದೆ. ಆಯ್ಕೆಯಾದಂಥ MBA ವಿದ್ಯಾರ್ಥಿಗಳಿಗೆ 2 ವರ್ಷ ಅಂದರೆ 2 ವರ್ಷದವರೆಗೂ ಕೂಡ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಹೋಗ್ತಾರೆ. ಅಂದರೆ 2 ವರ್ಷ ಅವಧಿಗೆ 2 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಬೇಕಾಗುವಂಥ ದಾಖಲಾತಿಗಳು ಏನೇನೆಂದ್ರೆ, ಸಂಸ್ಥೆಯಿಂದ ಪಡೆದಂಥ ಸಂಸ್ಥೆ ಪ್ರಮಾಣ ಪತ್ರ ಇರ್ಬೋದು, ಪ್ರವೇಶ ಪ್ರಮಾಣ ಪತ್ರ ಅಥವಾ ಸಂಸ್ಥೆ ಹೆಸರು, ಬ್ಯಾಚ್ ಸೇರಿದಂತೆ ಎಲ್ಲ ಮಾಹಿತಿ ಬೇಕಾಕತಿ. ಶುಲ್ಕ ರಶೀದಿ ಬೇಕಾಕತಿ. ಪದವಿ ಅಂಕಪಟ್ಟಿಗಳು ಬೇಕಾಕವು. ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ಇತರ ದಾಖಲಾತಿಗಳು ಏನಾದರೂ ಇದ್ದು ಅಂದರೆ ಅಂಗವಿಕಲತೆ ಪ್ರಮಾಣ ಪತ್ರ ಅಥವಾ ಏನಾದರೂ ನೀವು ಸಾಲ, ಎಜುಕೇಷನ್ ಲೋನ್ಗಳನ್ನು, ಶಿಕ್ಷಣ ಸಾಲವನ್ನು ಪಡೆದಿದ್ದರೆ ಸಾಲ ಪ್ರಮಾಣ ಪತ್ರ, ಮತ್ತು ನಿಮ್ಮ ತಂದೆ ತಾಯಿ ಯಾರಾದರೂ ಮರಣ ಹೊಂದಿದರೆ, ಏಕೈಕ ಗಳಿಸುವ ಸದಸ್ಯರನ್ನು ಹೊಂದಿದರೆ ಅಂಥ ಪ್ರಮಾಣ ಪತ್ರ, MBAಯನ್ನು ಮುಂದುವರಿಸಲು ಶಿಕ್ಷಣದಲ್ಲಿ ಯಾವುದೇ ಇತರ ವಿದ್ಯಾರ್ಥಿ ವೇತನಗಳನ್ನು ಪಡೆದಿಲ್ಲ ಅನ್ನುವಂಥ ದಾಖಲಾತಿಗಳು ಬೇಕಾಕವು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ, ಇದು ಬಡ್ಡಿ ಫೋರ್ ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಐತಿ. ಈ ವೆಬ್ಸೈಟ್ ಲಿಂಕನ್ನು ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ. ಈ ರೀತಿಯಾದ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಕೆಳಗೆ ನೋಡ್ಬೋದು, ಈಗ ಅನ್ವಯಿಸುವಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ನೇರವಾಗಿ ಅರ್ಜಿಗೆ ಕರ್ಕೊಂಡು ಹೋಗತ್ತೆ. ಅಲ್ಲಿಂದ ನೇರವಾಗಿ ನೀವು ಅರ್ಜಿಯನ್ನು ನೋಡ್ಬೋದು. ಇಲ್ಲಿ ಓಪನ್ ಆಯಿತು. ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ಹಾಕಿ ನೆಕ್ಸ್ಟ್ ಕೊಟ್ಟು ಸೈನಪ್ ಆಗಿ ನೀವು ಅರ್ಜಿಯನ್ನು ಹಾಕಬಹುದು. ಇದೇ ಯಾರಾದರೂ MBA ವಿದ್ಯಾರ್ಥಿಗಳು ಹಣಕಾಸಿನ ತೊಂದರೆಯನ್ನು ಅನುಭವಿಸ್ತಿರುವಂಥವರು ದಯವಿಟ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. 2 ವರ್ಷಗಳವರೆಗೆ ಒಟ್ಟು 2 ಲಕ್ಷ ರೂಪಾಯಿ ನಿಮಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ವಿದ್ಯಾರ್ಥಿ ವೇತನವನ್ನು ಬೇರೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹಾಗೆ ಒಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.